ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ಈ ವಿಡಿಯೋ ದಸರಾ ಹಬ್ಬದ ವಿಡಿಯೋ ಆಗಿರುತ್ತೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಶೂಟ್ ಮಾಡಿ ಹಾಕಿದ್ದೀನಿ. ನಾನು ಈ ಹಬ್ಬದಲ್ಲಿ ಮನೆಯಲ್ಲಿ ಯಾವ ರೀತಿ ದಸರಾ ಹಬ್ಬನ ಮಾಡಿದ್ದೀನಿ, ಜೊತೆಯಲ್ಲಿ ಫ್ಯಾಕ್ಟ್ರಿನಲ್ಲಿ ನಾನು ಮಾಡುವಂತಹ ಕೆಲಸದ ಹತ್ರ ಯಾವ ರೀತಿ ದಸರಾ ಹಬ್ಬನ ಆಚರಣೆ ಮಾಡಿದ್ದೀನಿ, ಮತ್ತು ಸ್ವಲ್ಪ ಬೆಳ್ಳಿ ಐಟಮ್ಸ್ಗಳನ್ನು ಕೂಡ ತಗೊಂಡಿರುವಂಥದ್ದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ನಮ್ಮ ಫ್ಯಾಕ್ಟ್ರಿನಲ್ಲಿ ನನಗೆ ಕೊಟ್ಟಿರುವಂಥ ಸಿಲ್ವರ್ ಕಾಯಿನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದೇ ಆ ಸಿಲ್ವರ್ ಕಾಯಿನು 25 ಗ್ರಾಮ್ ಇದೆ. 99.9 ಪ್ಯೂರಿಟಿ ಇರುವಂಥದ್ದು. ಜೊತೆಗೆ ನಾನು ತಗೊಂಡಿರುವಂಥ ಬೆಳ್ಳಿ ಐಟಮ್ಸ್ನು ಕೂಡ ಪೂಜೆ ರೂಮಲ್ಲಿ ಇಟ್ಟು ಪೂಜೆ ಮಾಡಿದ್ದೀನಿ. ಅದು ಯಾವ ರೀತಿ ಇದೆ ಅಂತ ವಿಡಿಯೋನು ಕೂಡ ಹಾಕಿದ್ದೀನಿ. ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಇವತ್ತು ನಾನು ತೋರಿಸ್ತಾ ಇರುವಂಥದ್ದು ಬೆಳ್ಳಿ ಐಟಮ್ಸ್ಗಳು ಯಾವ ರೀತಿ ಇದೆ ಅಂತ ನೀವೇ ನೋಡಿ. ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಬೆಳ್ಳಿ ಕಳಶನೂ ಕುಂಕುಮದ ಭರಣಿನೂ ತಗೊಂಡಿದ್ದೆ. ಅದಕ್ಕೆ ಪ್ಲೇಟ್ನ ಸ್ಟೀಲ್ನೇ ಇಡ್ತಾ ಇದ್ದೆ. ಸದ್ಯಕ್ಕೆ ನನ್ನ ಹತ್ರ ಪ್ಲೇಟ್ ಇರಲಿಲ್ಲ, ಬೆಳ್ಳಿ ಪ್ಲೇಟು. ಹಾಗಾಗಿ ಇವತ್ತು ನಾನು ಬೆಳ್ಳಿ ಪ್ಲೇಟ್ಗಳನ್ನ ತೊಗೊಂಡು ಬಂದಿದ್ದೀನಿ. ಅದು ಯಾವ ರೀತಿ ಇದೆ ಅಂತ ಇದು ತಂದು ಸುಮಾರು ದಿನ ಆಯಿತು, ಒಂದು 3-4 ತಿಂಗಳು ಮೇಲೆ ಆಗಿರ್ಬೋದು. ಇಟ್ಟಿರಲಿಲ್ಲ. ದಸರಾ ಹಬ್ಬಕ್ಕೆ ಇಡದ ಅಂತ ಅಂದ್ಬಿಟ್ಟು ಇದನ್ನ ವೇಟ್ ಮಾಡಿಸ್ತಾ ಇದ್ದೆ. ಇವತ್ತು ದಸರಾ ಹಬ್ಬ, ಹಾಗಾಗಿ ಈ ಪ್ಲೇಟ್ಗಳನ್ನ ಇಟ್ಟು ಕಳಶದ ಕೆಳಗಡೆ ಅಕ್ಕಿ ಇಡ್ತೀವಲ್ಲ, ಹಾಗಾಗಿ ಅದಕ್ಕೆ ಪ್ಲೇಟ್ ಯೂಸ್ ಮಾಡೋದಕ್ಕೆ ಒಂದು ಸಿಂಪಲ್ ಆಗಿರೋ ಪ್ಲೇಟು, ಜೊತೆಗೆ ಕುಂಕುಮದ ಭರಣಿ, 2 ಕುಂಕುಮದ ಭರಣಿಗೂ ಕೆಳಗಡೆ ಪ್ಲೇಟ್ ಇಡೋದಕ್ಕೆ, ಮತ್ತು ದೀಪಕ್ಕೆ 2 ದೀಪಕ್ಕೂ ಕೆಳಗಡೆ ಪ್ಲೇಟ್ ಇಡೋದಕ್ಕೆ ಬೆಳ್ಳಿಯನ್ನೇ ತಗೊಂಡಿದ್ದೀನಿ. ಜೊತೆಗೆ ನನ್ನ ಮಗನಿಗೆ ನನಗೆ ಇಬ್ರಿಗೂ ಕೂಡ ಬೆಳ್ಳಿ ಬ್ಯಾಂಗಲ್ಸ್ನ ತಗೊಂಡಿದ್ದೀನಿ. ಯಾವ ರೀತಿ ಇದೆ ಅಂತ ನೀವೇ ನೋಡಿ, ಯಾವ ರೀತಿ ಇದೆ ಅಂತ ಹೇಳಿ. ಮೊದಲಿಗೆ ಪ್ಲೇಟ್ಗಳನ್ನ ತೋರಿಸ್ಬಿಡ್ತೀನಿ. ಅದಿನ್ನೂ ಒಡೆದೇ ಇರಲಿಲ್ಲ, ನಾನು ಇವತ್ತು ಹೊಡಿತಾ ಇದ್ದೀನಿ. ಒಂದು 3 ತಿಂಗಳಾದರೂ ಆಗಿರಬೇಕು ಇದು ತಗೊಂಡು. ದಸರಾ ಹಬ್ಬಕ್ಕೆ ಇಡೋದ ಅಂತ ಹಂಗೆ ಇಟ್ಟಿದ್ದೆ, ಇಟ್ಟು ಪೂಜೆ ಮಾಡೋದ ಅಂತ. ಇಲ್ಲಿ ನೋಡಿ, ಎಲ್ಲ ಒಂದೇ ಥರ ಇದೆ. 4 ಪ್ಲೇಟ್ ಬೇಕಿತ್ತು ಅಂದ್ಬಿಟ್ಟು 4 ಪ್ಲೇಟು ಕೂಡ ಆ ಸಿಲ್ವರ್ ಪ್ಲೇಟೇ ತಗೊಂಡಿದ್ದೀನಿ. ಇದು ತಗೊಂಡು ಬಂದು ಕಮ್ಮಿ ಅಂದರೂ 29/6/25ನೇ 29/6ರಲ್ಲಿ ತಗೊಂಡು ಬಂದಿರೋದು. 29/6ರಲ್ಲಿ ತಗೊಂಡು ಬಂದಿರೋದು. ಎಷ್ಟು ತಿಂಗಳು ಈಗ 9 ಅಂತ ಅಂದರೆ 6ನೇ ತಿಂಗಳು ತಗೊಂಡಿದ್ದೀನಿ. 3 ತಿಂಗಳು ಮೇಲೆ ಆಯಿತು ಹೆಚ್ಚು ಕಮ್ಮಿ. ಇವು 4 ಪ್ಲೇಟಿಂದ 60 ಗ್ರಾಮ್ ಇದೆ. ಇವು 4 ಪ್ಲೇಟಿಂದ, ಇದು ಸ್ಟಾರ್ಟಿಂಗ್ ಸಿಗ್ಲಿಲ್ಲ, ಆಮೇಲೆ ಒಂದೇ ತರ ಸೈಜ್ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದು. ಇವು 4 60 ಗ್ರಾಮ್ ಇದೆ. ಇನ್ನೊಂದು ಕಳಶಕ್ಕೆ ಇಡೋದಕ್ಕೆ ಇದನ್ನ ತಗೊಂಡಿದ್ದೀನಿ, ಸಿಂಪಲ್ ಆಗಿರೋ ಪ್ಲೇಟ್ ತಗೊಂಡಿದ್ದೀನಿ. ಇದು ಒಟ್ಟು 61.5 ಗ್ರಾಮ್ ಇದೆ ಪ್ಲೇಟು. ಇವು 4 ಪ್ಲೇಟಿಂದ 60 ಗ್ರಾಮ್ ಇದೆ. ಇದು ಒಂದು ಮೇಲ್ಗಡೆ ಫುಲ್ ಇದು ಸಿಲ್ವರೇ, ಬಟ್ ಇದು ಗೋಲ್ಡ್ ಪ್ಲೇಟೆಡ್ ತರ ಇದೆಯಲ್ಲ, ಇದು ಬಂದು ಸಿಲ್ವರ್ಗೆ ಗೋಲ್ಡ್ ಪ್ಲೇಟೆಡ್ ಮಾಡಿದ್ದಾರೆ. ಇದು ಬ್ಯಾಂಗಲ್, ಇದು ನನಗೋಸ್ಕರ ಅಂತ ತಗೊಂಡಿರೋದು, ಡೈಲಿ ಯೂಸ್ಗೆ ಅಂತ. ಹೇಗಿದೆ ನೋಡಿ, ಸರಿಯಾಗಿ ಕಾಣಿಸ್ತಿದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ. ಹೀಗಿದೆ. ಒಂದು ನನ್ನ ಮಗಂಗೆ ತಗೊಂಡಿರೋದು, ಇದು ಪ್ಲೇನ್ ಬ್ಯಾಂಗಲ್. ಇದು ನನ್ನ ಮಗಂಗೆ ತಗೊಂಡಿರೋದೊಂದು, ನನಗೊಂದು ತಗೊಂಡಿದ್ದೀನಿ ಡೈಲಿ ಯೂಸ್ಗೆ ಹಾಕೊಳ್ಳೋದಕ್ಕೆ ಅಷ್ಟೇನೆ. ನನ್ನ ಮಗಂಗೊಂದು, ನನಗೊಂದು, ಇಬ್ರದು ಒಂದೇ ಸೈಜು. ಅಂದರೆ ಒಂದು ಸ್ವಲ್ಪ ನೋಡಿ, ಇಬ್ರದು ಒಂದೇ ಸೈಜು, ನನ್ನ ಮಗಂದು ನಂದು ಒಂದೇ ಸೈಜು. ಡೈಲಿ ಯಾವಾಗಲೂ ಈ ರೀತಿ ಗೋಲ್ಡ್ದು ಹಾಕೊಳಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ರೀತಿ ತಗೊಂಡಿದ್ದೀನಿ. ಎಲ್ಲಾದರೂ ಅಂದರೆ ಡೈಲಿ ವೇರ್ಗೆ ಇದನ್ನು ತಗೊಂಡಿರೋದು, ಆಫೀಸ್ಗೆಲ್ಲ ಹಾಕೊಂಡು ಹೋಗೋದಕ್ಕೆ ವಾಚ್ ಜೊತೆ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡಿದ್ದೀನಿ. ಸೆಲೆಕ್ಷನ್ ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಇದು ಟೋಟಲ್ ಆಗಿ ಬಿಲ್ ಆಗಿರೋ ಅಂಥದ್ದು 14,250 ರೂಪಾಯಿ ಬಿಲ್ ಆಗಿದೆ.
ಇಷ್ಟು ಬೆಳ್ಳಿ ಐಟಮ್ನ ತಗೊಂಡಿದ್ದೀನಿ. ಇಷ್ಟಕ್ಕೆ ಟೋಟಲು 14,900 ರೂಪಾಯಿ ಆಗಿತ್ತು. ನಾನು ಓಲ್ಡ್ ಸಿಲ್ವರ್ನ ಹಾಕಿ ಅದ್ರ ಮೇಲೆ 7,500 ಕೊಟ್ಟು ಇಷ್ಟನ್ನ ತಗೊಂಡಿರೋ ಅಂಥದ್ದು. ನಾನು ಕೆಂಗೇರಿನಲ್ಲಿ RH ಜ್ಯುವೆಲರಿ ಅಂತ ಹೇಳಿ ಅಲ್ಲಿ ತಗೊಂಡಿರೋ ಅಂಥದ್ದು. ಅದು ತುಂಬಾ ನಂಬಿಕಸ್ಥ ಅಂಗಡಿ ಅಂತಾನೆ ಹೇಳ್ಬೋದು. ನಾನು ಏನೇ ತಗೊಂಡ್ರು ಕೂಡ GRTನಲ್ಲಿ ತಗೊಳ್ತಾ ಇದ್ದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮೋರ್ ದೆನ್ ಬೆಟರು. ಮತ್ತು ಅಲ್ಲಿ ಏನೂ ಕೂಡ ಕಮ್ಮಿ ಮಾಡೋದಿಲ್ಲ, ಇಲ್ಲಿ ಪರವಾಗಿಲ್ಲ. ಬಟ್ ಅಲ್ಲಿ ಎಸ್ಟಿಮೇಷನ್ ಇಲ್ಲಿ ತಗೊಂಡಿರೋ ಅಂಥ ಗೋಲ್ಡ್ನೇ ಆಗಲಿ ಸಿಲ್ವರ್ನೇ ಆಗಲಿ ಏನೇ ತಗೊಂಡೋಗಿ GRTನಲ್ಲಿ ಕೊಟ್ಟರೆ ಎಸ್ಟಿಮೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅಲ್ಲಿ ನಾನು ಒಂದ್ಸಲ ಒಂದು ಉಂಗ್ರನ ಮಾಡಿಸಿದ್ದೆ. ಆ ಉಂಗ್ರನ ಏನೋ ಡಿಸೈನ್ ಇಲ್ಲ ಅಂತ ಹೇಳಿ GRTಗೆ ಹಾಕಿದ್ದಕ್ಕೆ ಇಲ್ಲಿ ಏನು ಮಾಡಿಸಿದ್ದೀನೋ 916 ಅದೇ ರೇಟಿಗೆ ಹಾಕಿಸ್ಕೊಂಡ್ರು. ಅವತ್ತಿಂದ ಅಲ್ಲಿ ತಗೊಳ್ಳೋದ್ರ ಬದಲು ಇದೇ ಬೆಟರು ಅಂತ ಹೇಳಿ ಇಲ್ಲೇ ತಗೊಳ್ತಾ ಇದ್ದೀನಿ. ನಾನು ಏನೇನೆಲ್ಲ ಹಾಕಿ ತಗೊಂಡಿದ್ದೀನಿ ಇದನ್ನ ಓಲ್ಡ್ ಸಿಲ್ವರ್ನ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. 2 ಚಿಕ್ಕದು ಕುಂಕುಮದ ಭರಣಿ ಜೊತೆಗೆ ಕಾಮಾಕ್ಷಿ ದೀಪನ ಹಾಕಿ ತಗೊಂಡಿರೋ ಅಂಥದ್ದು. ಒಟ್ಟು 121 ಗ್ರಾಮು ಈ ಬಳೆಗಳಿದೆ. 121 ಗ್ರಾಮು ಈ ಪ್ಲೇಟ್ಗಳಿದೆ. ಚಿಕ್ಕ ಪ್ಲೇಟ್ ದೊಡ್ಡ ಪ್ಲೇಟ್ ಎರಡೂ ಸೇರಿ 121 ಗ್ರಾಮ್ ಆಯಿತು. ಎಲ್ಲ ಕೂಡ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಪೂಜೆ ಮಾಡಿ ಅದನ್ನ ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಪೂಜೆ ಮಾಡೋದಕ್ಕೆ ಇದನ್ನ ಇಡ್ತೀನಿ. ಯಾವ ರೀತಿ ಇದೆ ಅಂತ ನೀವೇ ನೋಡಿ. ನಾನು ಫೋಟೋನ ಇದಕ್ಕೆ ಹಾಕ್ತೀನಿ. ಯಾವ ರೀತಿ ಇದೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ತಂದಿರೋಂಥ ಸಿಲ್ವರ್ ಪ್ಲೇಟ್ನ ಇಟ್ಟು ಪೂಜೆ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಪೂಜೆ ಮಾಡಿದೆ. ನಾನು ಆ್ಯಕ್ಚುಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿ, ಹೂವು, ಹಣ್ಣು ಎಲ್ಲ ತಂದು ಅದಾದ ನಂತರ ನಾನು ರೆಡಿಯಾಗಿ ಫ್ಯಾಕ್ಟ್ರಿಗೆ ಹೋದೆ. ಅಲ್ಲಿಂದ ಬಂದು ನಾನು ಪೂಜೆ ಮಾಡಿರೋ ಅಂಥದ್ದು. ಓವರಾಲ್ ಲುಕ್ಕು ಹೇಗಿದೆ ಅಂತ ನೀವೇ ನೋಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಇದು ನಾನು ಕೆಲಸ ಮಾಡ್ತಾ ಇರೋವಂಥ ಜಾಗ. ನಾನು ಬರೋಕ್ಕಿಂತ ಮುಂಚೆ ನಾನು ಮುಡ್ಗಿರೋ ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣನ ಹಚ್ಚಿದ್ರು. ನಾನು ಕೆಲಸ ಮಾಡೋ ಜಾಗ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಪೂಜೆ ಮಾಡ್ತಾ ಇರೋರು ನಮ್ಮ ದೊಡ್ಡ ಬಾಸು. ಇವ್ರು ನಮ್ಮ ಫ್ಯಾಕ್ಟ್ರಿ GM. ಡಿಪಾರ್ಟ್ಮೆಂಟಲ್ಲಿ ಪೂಜೆ ಆದ ನಂತರ ನಮ್ಮ ಮಾಸ್ಟರ್ ಕ್ಯಾಬಿನಲ್ಲಿ ಅಂದರೆ ನಮ್ಮ GM ಕ್ಯಾಬಿನಲ್ಲಿ ಪೂಜೆ ಆಗುತ್ತೆ.
ನಮ್ಮ ಮಾಸ್ಟ್ರ್ ಕ್ಯಾಬಿನಲ್ಲಿ ಪೂಜೆ ಆದ ನಂತರ ಅಂದರೆ ನಮ್ಮ GM ಕ್ಯಾಬಿನಲ್ಲಿ ಪೂಜೆ ಆದ ನಂತರ ನನ್ನ ಲ್ಯಾಬ್ನಲ್ಲಿ ನಾನು ಪೂಜೆನ ಮಾಡ್ತೀನಿ. ನಾವು ಏನೇನು ಆಕ್ಯುಪೆಂಟ್ಸ್ನೆಲ್ಲ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಇಟ್ಟು ಪೂಜೆನ ಮಾಡ್ತೀವಿ. ಅದಾದ ನಂತರ ನಮ್ಮ ಬಾಸ್ ಪೂಜೆ ಮಾಡ್ತಾರೆ. ಬಾಸ್ ಅಂತ ಅಂದರೆ ನಮ್ಮ GM ಪೂಜೆ ಮಾಡ್ತಾರೆ. ಅವ್ರ ಪೂಜೆ ಆದ ನಂತರ 1 by 1 ನಮ್ಮ ಲ್ಯಾಬಲ್ಲಿ ಯಾರೆಲ್ಲರೂ ಕೆಲಸ ಮಾಡ್ತೀವಿ ಅವರೆಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತಾರೆ. ಇದಾಗಿತ್ತು ನಮ್ಮ ಫ್ಯಾಕ್ಟ್ರಿ ಪೂಜೆ. ನಾನು ಕೊಟ್ಟಿರೋಂಥ ಸಿಲ್ವರ್ ಕಾಯಿನ್ ನಂಗಂತೂ ತುಂಬ ಇಷ್ಟ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.